ಮಂಡ್ಯ ತಾಲೂಕಿನ ಪಣಕನಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಾಗರಾಜು, ಉಪಾಧ್ಯಕ್ಷರಾಗಿ ಲತಾ ಅವಿರೋಧವಾಗಿ ಆಯ್ಕೆಯಾದರು. ಕಳೆದ ಜೂನ್ ತಿಂಗಳಿನಲ್ಲಿ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳ ಬೆಂಬಲಿತ 11 ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದರು. ಇಂದು ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ನಾಗರಾಜು, ಉಪಾಧ್ಯಕ್ಷ ಸ್ಥಾನಕ್ಕೆ ಲತಾ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ನಾಗರಾಜು, ಉಪಾಧ್ಯಕ್ಷರಾಗಿ ಲತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಕೆ.ಬಿ. ಸುಮಿತ್ರಾ ಘೋಷಿಸಿದರು. ನೂತನ ಅಧ್ಯಕ್ಷ, ಉಪಾಧ್ಯಕ್ಷರನ್ನು ಜೆಡಿಎಸ್ ಮುಖಂಡ ಶಂಕರೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್, ಉಮೇಶ್, ರೇವಣ್ಣ, ನಾಗೇಂದ್ರ, ರಮೇಶ್, ಶಿವರಾಮು, ನಿರ್ದೇಶಕರುಗಳಾದ ವರದೇಗೌಡ, ರಾಜು, ರವಿ, ರೇವಣ್ಣ, ವೆಂಕಟರಾಮು, ಪುಟ್ಟಮ್ಮ, ಸಿಂಗ್ರಯ್ಯ, ಬಸವರಾಜು ಸೇರಿದಂತೆ ಹಲವರು ಅಭಿನಂದಿಸಿದರು. ನಮಸ್ಕಾರ. ನನಗೆ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಅದರಿಂದ ಎಲ್ಲ ನನ್ನ ಇದರಿಂದ ಪ್ರಾಪ್ತಿಯಾಗಿರ್ತೀನಿ. ಈಗ ಸೊಸೈಟಿ ಬಗ್ಗೆಯಾಗಿ ನಾವು ಅಧ್ಯಕ್ಷರಾಗಿರೋದ್ರಿಂದ ಉಪಾಧ್ಯಕ್ಷರಾಗಿ ಲತಾ ಅವರು ಆಗವ್ರೆ. ಎಲ್ಲ ನಮ್ಮ ನಿರ್ದೇಶಕರೆಲ್ಲ ಸೇರ್ಕೊಂಡು ಮುಂದಿನ ಕ್ರಮವನ್ನು ಜರುಗಿಸ್ತೀನಿ. ಮೀಟಿಂಗ್ ಹಾಕಿ ಮುಂದಕ್ಕೆ ಮಾತಾಡ್ತೀನಿ. ಇದರ ನಮ್ಮ ಪಣಕನಹಳ್ಳಿ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ದಿನಾಂಕವನ್ನು ಗೊತ್ತುಪಡಿಸಿದ್ದರು. ಅದರಿಂದ ನಮ್ಮ ಏನು 11 ಜನ ನಿರ್ದೇಶಕರು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ಈ ದಿನ ಅಧ್ಯಕ್ಷರಾಗಿ ನಾಗರಾಜ್ ಅವ್ರನ್ನೂ ಮತ್ತು ಉಪಾಧ್ಯಕ್ಷರಾಗಿ ಲತಾ ಅವ್ರನ್ನೂ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದೆಲ್ಲ ನಿರ್ದೇಶಕರು ಅವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಏನು 4 ಗ್ರಾಮದ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಬಂಧುಗಳು, ಎಲ್ಲ ಮತದಾರ ಬಂಧುಗಳು ಎಲ್ಲ 11 ಜನಕ್ಕೆ ಓಟನ್ನು ನೀಡಿ ಎಲ್ಲ ಬಹುಮತ ಗೆಲ್ಲೋದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು.